ಸೊ ಡೇ 4 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಟುಡೇ ನನ್ನ ವೆಯ್ಟ್ ಬಂದಿದೆ 67.25. ಮತ್ತು ಅಂದರೆ ಜಸ್ಟ್ ಒಂದು 50 ಗ್ರಾಮು 100 ಗ್ರಾಮ್ ಈ ಥರ ವೇರಿಯೇಷನ್ ಹಿಂದೆ ಮುಂದೆ ಆಗುತ್ತೆ. ಅದು ವೆಯ್ಟ್ ಗೇನ್ ಅಲ್ಲ. ಸಪೋಸ್ ಈಗ ನಾನೇನಾದರೂ ಊಟ ಮಾಡಿದ್ದೆ, ಅದು ಕ್ಲಿಯರ್ ಆಗಿರಲ್ಲ, ರಫೇಜ್ ಅಂದರೆ ಹೊಟ್ಟೆ ಒಳಗಡೆ ಇರುತ್ತೆ. ಸೊ ಅವಾಗ ಹಿಂಗೆ ಆಗ್ಬೋದು. ಸೊ ದಟ್ಸ್ ಓಕೆ, ಬಟ್ ಕೀಪ್ ಡೂಯಿಂಗ್ ಯುವರ್ ರೊಟೀನ್. ಡೆಫಿನೆಟ್ಲಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಸೊ ಸಡನ್ನಾಗಿ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅಂತಿದ್ರೆ ದಟ್ ಈಸ್ ಮೇ ಬಿ ನಿಮ್ಮ ಹೊಟ್ಟೆನಲ್ಲಿ ಪ್ರಾಬ್ಲಮ್ಮು, ಗ್ಯಾಸು, ಈ ಥರದ್ದು ಏನೋ ಇರುತ್ತೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಳ್ಕೊಬಿಡಿ, ಮಾಡ್ತಾ ಹೋಗಿ. ಅದಾದಮೇಲೆ ಇವತ್ತು ನಾನು ಎಗೇನು ಹೋದ್ವಿ ನಾವು ಟ್ರೆಕ್ಕಿಂಗಿಗೆ. ಯಾಕಪ್ಪ ಅಂದರೆ ಎಸ್ಪೆಷಲಿ ಟ್ರೆಕ್ಕಿಂಗ್ ಹೋದರೆ ನಮಗೂ ಮೈಂಡ್ಗೆ, ಎಸ್ಪೆಷಲಿ ನನಗಂತೂ ತುಂಬ ಇಷ್ಟ. ಅದರ ಜೊತೆಗೆ ಮಕ್ಕಳಿಗೆ ಎಸ್ಪೆಷಲಿ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬಾ ಕಮ್ಮಿ. ನನ್ನ ಮಕ್ಕಳು ಕರಾಟೆ ಹೋಗ್ತಾರೆ, ಕೆಳಗಡೆ ಆಟಾಡೋಕ್ಕೆ ಕಳಿಸ್ತೀನಿ 1 ಅವರ್. ಬಟ್ ನಾವು ನಮ್ಮ ಕಾಲದಲ್ಲಿ ಮರ ಹತ್ತೋದಾಗಲಿ, ಓಡೋದು, ನಡೆಯೋದೇ ಭಾಳ ಇರ್ತಿತ್ತು ನಮಗೆ. ನಾವು ಒಂದು ಕಡೆ ಕೂತ್ಕೋತಿರ್ಲಿ. ಈಗಿನ ಕಾಲ ಮಕ್ಕಳು ದಿನವೆಲ್ಲ ಸ್ಕೂಲಲ್ಲಿ ಕೂತ್ಕೊತಾರೆ, ಸ್ಕೂಲಲ್ಲೂ ಆಟ ಸರಿಗಿರೋದಿಲ್ಲ. ಸೊ ಎಸ್ಪೆಷಲಿ ಅವ್ರಿಗೆ ಕೂತೇ ಇದೆ. ಸೊ ಹಾಗಾಗಿ ಒಂದು ಅವ್ರಿಗೆ ಫನ್ ವೇನಲ್ಲಿ ಎಕ್ಸಸೈಸ್ ಥರ ಆಗಬೇಕು ಅನ್ನೋದಕ್ಕೆ ಒಂದು ಇದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ಹಾಗಾಗಿ ರೆಡಿ ಆದ. ಇವತ್ತು ಆ್ಯಕ್ಚುಲಿ ತುಂಬ ಬೇಗ ಹೇಳ್ಬೇಕಿತ್ತು, ಬೇಗ ಹೇಳೋಕ್ಕಾಗಿಲ್ಲ ಈ ನೆಗಡಿ ಕೆಮ್ಮು ದಸೆಯಿಂದ ಇನ್ನೂ ನಡೀತಾ ಇದೆ. ಸೊ ಆದರೂ ಹೋಗೋದು ಬೇಡ ಅಂದ್ಕೊಂಡು ಡಬಲ್ ಮೈಂಡಿಂದನೇ ಹೋದೆ ರೆಡಿಯಾಗಿ. ಬಟ್ ಅಲ್ಲಿ ಹೋದ್ವಿ 8:30 ಆಗೋಗಿತ್ತು. ನಾನು ಅಲ್ಲಿ ಹೋಗೋಷ್ಟೇ 8:30 ಆಗೋಗಿದೆ. 8:30 9 ಅಂದ್ಕೊಳ್ಳಿ ನಾವು ಹೋಗೋಷ್ಟರಲ್ಲೇ. ಸೊ ಸ್ಟಿಲ್ ತುಂಬ ಬಿಸಿಲಾಗಿ ಹೋಗಿತ್ತು. ಆ್ಯಕ್ಚುಲಿ 6 o'clock ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು, ಆವಾಗಲೇ ಚೆಂದ ನೋಡೋಕ್ಕಲ್ಲಿ. ಸೊ ಮಾತ್ರ ನೇಚರು. ಸೊ ನೋಡಿ, ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 15 ಕಿಲೋಮೀಟರ್ಸು ಇಲ್ಲ ಅಂದ್ಕೊಳ್ಳಿ. ಸೊ ಒಂದು 8-10 ಕಿಲೋಮೀಟರ್ಸ್ ಅಷ್ಟೇ. ಸೊ ನೋಡಿ, ಇಷ್ಟು ಬ್ಯೂಟಿಫುಲ್ ಸೀನು, ಪಕ್ಕದಲ್ಲೇ ಬೆಟ್ಟ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಏನೊಂದು ದೂರ ಹೋಗಬೇಕು ಅನ್ನೋದು ಏನಿಲ್ಲ. ಸೊ ಇಲ್ಲೇ ಇದೆ. ಸೊ ಮೇಕ್ ಇಟ್ ಆನ್ ಹ್ಯಾಬಿಟ್ ಮಾಡ್ಕೊಳ್ಬೇಕಷ್ಟೇ. ನಾವು ಯಾವುದ್ರ ಮೇಲೆ ಪ್ರಿಫರೆನ್ಸ್ ಕೊಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮಾಲ್ಗೆ ಹೋಗ್ಬೋದು ಅಥವಾ ಇನ್ನೆಲ್ಲೋ ಹೋಗ್ಬೋದು, ಬಟ್ ಅದರಿಂದ ಏನು ಯೂಸ್ ಇಲ್ಲ. ನಮಗೇನು ಬೇಕು, ನಮಗೆ ಹೆಲ್ತ್ಗೆ ಏನು ಬೇಕು, ಸೊ ಅದನ್ನು ಪ್ರಯಾರಿಟೈಸೇಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ತಗೊಂಡೋಗಿದ್ದೆ ನಾನು ಇವತ್ತು ಕೂಡ ಸ್ಯಾಂಡ್ವಿಚ್ ಮಾಡಿಕೊಂಡು ಟೀ ಮಾಡಿಕೊಂಡು ತೊಗೊಂಡೋಗಿದ್ದೆ. ಸೊ ಅಲ್ಲಿ ಕುತ್ಕೊಂಡು ತಿನ್ನೋ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ನಿಮಗೆ ಎಲ್ಲೂ ಈ ಮಜಾ ಸಿಗಲ್ಲ, ಅಷ್ಟು ಮಜಾ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಎಕ್ಸಸೈಸು ಕೂಡ ಆಗುತ್ತೆ, ಆಕ್ಸಿಜನ್ ಸಿಗುತ್ತೆ ನಿಮಗೆ. ಭಾಳ ಚೆನ್ನಾಗಿ ನೀವು ನಡೆಯೋದ್ರಿಂದ ನಿಮಗೆ ತುಂಬ ನಿಮ್ಮ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಾಗುತ್ತೆ. ನಿಮಗೆ ಹಾರ್ಟ್ಗೆ ಎಕ್ಸಸೈಸ್ ಆಗುತ್ತೆ, ಲಂಗ್ಸ್ಗೆ ಎಕ್ಸಸೈಸ್ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕಲ್ವಾ. ನನಗೀಗ ಆ ಕಡೆ ಮಾಲು ಗೀಲು ಆ ಥರದ್ದೆಲ್ಲ ಹೋಗೋಕ್ಕೆ ಇಷ್ಟನೇ ಇಲ್ಲ, ಹೋಗೋದು ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಸುತ್ತಿ ಗರ ಸುತ್ತಿ ಸುಮ್ಮನೆ ಬರ್ತೀವಿ ಅಷ್ಟೇ. ಅದ್ರ ಬದಲು ನೀವು ಹೋಗಿ ಇಲ್ಲಿ ನೇಚರಲ್ಲಿ. ನಾನೊಂದು 10 ನಿಮಿಷ ಅಂತೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಅಲ್ಲಿ ಕೂತ್ಕೊಂಡು ಬರೀ ಹಕ್ಕಿಗಳ ಸೌಂಡು, ಗಾಳಿ ಸೌಂಡು, ಸುಮ್ಮನೆ ಕೂತ್ಕೊಂಡ್ಬಿಡೋದು. ಸುಮ್ಮನೆ ಏನು ಮಾಡಿ, ಈ ಒಂದು ಸೌಂಡ್ ಇರೋವಂಥ ಒಂದು ಪ್ರಪಂಚ ಆಗಿದೆ. ಬರೀ ಸೌಂಡ್ ಇರುತ್ತೆ. ಸೊ ಅದರಿಂದ ಶಾಂತಿಯಾಗಬೇಕು. ಎಸ್ಪೆಷಲಿ ನಮ್ಮಂಥ ಸಿಟಿಲಿರೋರಿಗೆ ಇದ್ರದ್ದು ಬೆಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನೇಚರ್ ಜೊತೆ ಹೋಗೋದು ತುಂಬಾ ನನಗೆ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಅದೇ ನಂಗೆ ತುಂಬ ಇಷ್ಟ. ನಾನು ಬೆಳೆದಿದ್ದೆಲ್ಲ ಹಳ್ಳಿಲಾಗಿದ್ದರಿಂದ ನನಗೆ. ಸೊ ನನಗೆ ಸಿಟಿ ಲೈಫ್ ನಿಜವಾಗ್ಲೂ ಇಷ್ಟ ಇಲ್ಲ. ನನ್ನ ಫೈನಲ್ ಡೆಸ್ಟಿನೇಷನ್ ಏನಪ್ಪ, ಎಲ್ಲರೂ ಲಂಡನ್ US ಹೋಗಬೇಕು ಅಂದರೆ ನನಗೆ ಅದೇನೂ ಇಲ್ಲ. ನನಗೆ ಹೋಗ್ಬಿಟ್ಟು ಹಳ್ಳಿ ಕಡೆ ಒಂದು ತೋಟ ಮಾಡ್ಕೊಂಡು ಆರಾಮಾಗಿರಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ. ಅದರಲ್ಲಿ ಸಿಗೋ ಸುಖ ಇನ್ನೆಲ್ಲೂ ಸಿಗೋಲ್ಲ. ಅದಾದಮೇಲೆ ಮನೆಗೆ ಬಂದು ಸಲಾಡ್ ಮಾಡಾದಮೇಲೆ ನಾವು ಅಡುಗೆ ಮಾಡೋಷ್ಟು ಎನರ್ಜಿ ಇರಲಿಲ್ಲ. ಸೊ ಹಾಗಾಗಿ ಕೇಳಿ ಅನ್ನೋ ಡಿಶಸ್ಸು 1-2 ತರಿಸಿದ್ರು. ಹೆಲ್ದಿ ಡಿಶಸ್ಸೇ, ಬಟ್ ಅಗೇನ್ ಇಟ್ ಈಸ್ ಅ ಹೋಟೆಲ್ ಒನ್ ಅಲ್ವಾ. ಸೊ ಆದ್ರೂ ಕಮ್ಮಿನೇ ಕಂಟ್ರೋಲ್ ಮಾಡಿನೇ ತಿಂದೆ. ವೇಟ್ ಗೇನ್ ಆಗೋ ಥರ ಏನೂ ತಿಂದಿಲ್ಲ ನಾನು. ಸೊ ದಟ್ಸ್ ವೈ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್. ಸೊ ಹೆಲ್ದಿ ಅಂದರೆ ಇಡಿಯಪ್ಪಮ್ ಆಗಿರ್ಬೋದು, ಶಾವಿಗೆ ಅಂತಾರಲ್ಲ ಅದು. ಆಮೇಲೆ ದೋಸೆ ಮನೇಲೇ ಮಾಡಿದೆ ನಾನು. ಆ್ಯಕ್ಚುಲಿ ಸಲಾಡು ರೈಸನ್ನು ಕೂಡ ಮನೇಲೇ ಮಾಡಿದ್ದೆ. ಸೊ ಲೈಟಾಗಿ ತೊಗೊಂಡ್ವಿ ಎಲ್ಲರೂ. ಹೆಲ್ದಿ ವೇನಲ್ಲಿ ಕೇಳಿಯನಲ್ಲೇನು ಚೆನ್ನಾಗಿ ನಾರ್ಮಲ್ ನಮ್ಮ ಮನೆ ಥರ ಮಾಡ್ತಾರೆ ಅದೇ ಥರನೇ ಇತ್ತು. ಸೊ ತಿಂದಾದಮೇಲೆ ಸ್ವಲ್ಪ ತಿಂದಾದಮೇಲೆ ನಂಗೆ ಮತ್ತೆ ಅಗೇನು ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ಅದಾದಮೇಲೆ ಇನ್ನೇನು ಮಾಡೋದು, ಏನೂ ಮಾಡೋಕ್ಕಾಗಂಗಿಲ್ಲ. ಮತ್ತೆ ಸ್ಟೀಮ್ ತೊಗೊಳ್ಳೋದು ಮಧ್ಯೆ ನಾನು ಟ್ಯಾಬ್ಲೆಟ್ ಅವಾಯ್ಡ್ ಮಾಡ್ತಾಯಿದ್ದೀನಿ. ಟ್ಯಾಬ್ಲೆಟು ಸುಮ್ಮನೆ ತೊಗೊಳಕ್ಕೆ ಹೋಗ್ತಿಲ್ಲ ನಾನು. ಪ್ಯಾರಾಸಿಟಮಾಲ್ನ ಇಲ್ಲೇ ಸಂಟಿಲ್ಲ, ಆಗಿಲ್ಲ ಅಂದರೆ ತೊಗೊಳ್ಳೋಣ ಅಂತ. ನಾನು ಹೋದಾಗ ಅಲ್ಲಿ ಟ್ರೆಕ್ಕಿಂಗ್ ಹೋದಾಗ ನನಗೆ ಅಲ್ಲೇನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ಚೆನ್ನಾಗಿ ಆರಾಮಾಗಿ ಸ್ವಲ್ಪ ಸುಸ್ತು ಅನಿಸುತ್ತೆ. ಯಾಕೆಂದರೆ ಕಫ ಎಲ್ಲ ಕಟ್ಟಿರೋದ್ರಿಂದ ಬ್ರೀತಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದಾಗ ಸ್ವಲ್ಪ ಸುಸ್ತಾಗುತ್ತೆ. ಯಾಕೆ ಅಂದರೆ ಆಕ್ಸಿಜನ್ ಭಾಳ ಇಂಪಾರ್ಟೆಂಟು ವೆನ್ ಯು ಆರ್ ಟ್ರೆಕ್ಕಿಂಗ್.
ಸೊ ಅದರಿಂದ ಓಕೆ, ಬಟ್ ಅಂತ ಏನೂ ಆಗಲಿಲ್ಲ. ಬಟ್ ಮನೆಗೆ ಬಂದಾದಮೇಲೆ ಮನೇಲಿ ಕೂತ್ಕೊಂಡ್ಮೇಲೆ ಚಳಿ ಎಲ್ಲ ಸ್ಟಾರ್ಟ್ ಆಗೋಯ್ತು. ಮತ್ತು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿಯೋದು, ಸ್ಟೀಮ್ ತೊಗೊಳೋದು ಇದು ಮಾಡ್ತಾಯಿದ್ದೀನಿ. ಸೊ ನಂದು ಒಂದು ಮೆಥಡ್ ಇದೆ, ಅದರದ್ದು ನನ್ನ ರೆಸಿಪಿ ನಾಳೆ ಕೊಡ್ತೀನಿ ನಾನು. ಸೊ ನೆಗಡಿ ಕೆಮ್ಮಿಗೆ ಏನೇನು ಮಾಡಬೇಕು ಅಂತ, ಸೊ ಅದನ್ನು ಮಾಡ್ಕೊಂಡು ಕುಡಿಬೇಕು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಸೊ 3 ಹೊತ್ತು ನಾವೇ ಅಡುಗೆ ಮಾಡಾಗ ಒಂದೊಂದ್ಸಲ ಬೇಜಾರಾಗ್ಬಿಡುತ್ತೆ. ಅದಾದಮೇಲೆ ಸಂಜೆ ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದೆ. ಸೊ ಫ್ರೂಟ್ಸ್ ತಿಂದಿಲ್ಲ ಅಂದ್ರೆ ನಂಗೆ ಏನೋ ಕಳ್ಕೊಂಡಂಗೆ ಅನಿಸುತ್ತೆ. ಅದಾದಮೇಲೆ ಮತ್ತೆ ಎಲ್ಲ ಮಸಾಲೆಗಳು ಹಾಕ್ಕೊಂಡು, ನನ್ನ ಹತ್ರ ಪೌಡ್ರ್ ಇದ್ದಿಲ್ಲ, ಪೌಡ್ರ್ ಹಾಕ್ಕೊಂಡು ಮತ್ತೆ ಟೀ ಕುಡಿದೆ ಒಂದು ಲೋಟ. ಬಿಸಿ ಮತ್ತೆ ಸ್ಟೀಮ್ ತೊಗೊಂಡೆ. ಒಂದ್ಸಲ ಬೇಜಾರಾಗ್ತಾಯಿದೆ ನನಗೆ, ಹಿಂಗಿರೋಕ್ಕೆ ಇಷ್ಟನೇ ಇಲ್ಲ ನನಗೆ. ಎನರ್ಜೆಟಿಕ್ ಆಗಿರೋ ದಟ್ ಈಸ್ ಬೆಸ್ಟ್. ನನಗೆ ನೆಗಡಿ ಕೆಮ್ಮು ಬಂದುಬಿಟ್ರೆ ಸಖತ್ ಕೋಪ ಬರುತ್ತೆ. ಯೂಶ್ವಲಿ ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಈ ಸಲ ಏನೋ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಸೊ ಅದನ್ನೇ ಒಂದು ನೆಗೆಟಿವ್ ಅಂತ ಅಂದ್ಕೊಂಡು ಕೂತ್ಕೊಳ್ಳೋಕ್ಕೆ ನಂಗೆ ಇಷ್ಟನೂ ಇಲ್ಲ. ಸೊ ಲೆಟ್ ಇಟ್ ಬಿ, ಟೈಮ್ ವಿಲ್ ಪಾಸ್ ಅನ್ಕೋತೀನಿ ಅಷ್ಟೇ. ಬಟ್ ರಾತ್ರಿ ಬೇಜಾರಾಗ್ತಾಯಿತ್ತು ನನಗೆ, ವೀಡಿಯೋ ಮಾಡಬೇಕಾದ್ರೆ ನಂಗೆ ತುಂಬ ಬೇಜಾರಾಗ್ತಾಯಿತ್ತು. ಅನ್ನಿಸ್ತಾಯಿತ್ತು. ತುಂಬ ಕೆಲಸ ಇದೆ ಆ್ಯಕ್ಚುಲಿ ನನಗೀಗ ಹೇಳಬೇಕು ಅಂತಂದರೆ. ಡಸ್ಟಿಂಗ್ ಎಲ್ಲ ಉಳ್ಕೊಂಬಿಟ್ಟಿದೆ. ಈ ಹುಷಾರಿಲ್ದಿರೋದ್ರೆ ಡಸ್ಟಿಂಗ್ ಎಲ್ಲ ಏನೂ ಮಾಡಿಲ್ಲ. ಕೆಲಸದವ್ರು 2 ದಿನದಿಂದ ಇರಲಿಲ್ಲ. ನಂಗೆ ಮನೆ ನೀಟಿಲ್ಲ ಅಂದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಒಳಗಡೆಯಿಂದ, ಅನ್ನೋಯಿಂಗ್ಲಿ. ಅದೇನು OCD ಅಂತ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಾರಲ್ಲ, ಆ ಥರ ಆಗೋಗಿದೆ ನನಗೂ. ಬಟ್ ಓಕೆ. ಸೊ ಎಲ್ಲ ಟೈಮು ಎಲ್ರಿಗೂ ಒಂದು ಒಳ್ಳೆ ಟೈಮು, ಬ್ಯಾಡ್ ಟೈಮು ಎಲ್ಲ ಇರುತ್ತೆ. ಸೊ ಬ್ಯಾಡ್ ಟೈಮ್ ಅಂತಿಲ್ಲ, ಸೊ ನಡೆಯುತ್ತೆ, ಏನು ಮಾಡೋಕ್ಕೆ. ಅದಾದಮೇಲೆ ಮತ್ತೆ ಅಗೇನ್ ಬಿಸಿನೀರು ಕುಡಿದು ಮಲ್ಕೊಂಡೆ. ಡಿನ್ನರು ಇನ್ನೇನಿಲ್ಲ, ಯಾಕೆಂದರೆ ನಾನು ಅವಾಯ್ಡ್ ಮಾಡ್ತೀನಿ ಹೊರಗಡೆ ಏನಾದ್ರು ತಿಂದಾಗ. ಅದನ್ನು ನೆಕ್ಸ್ಟ್ ಮೀಲ್ ತೊಗೊಳಕ್ಕೆ ಹೋಗಲ್ಲ ನಾನು. ದಟ್ಸ್ ಓಕೆ, ದಟ್ಸ್ ಎನಫ್. ಸೊ ಓವರ್ ಕ್ಯಾಲ್ರಿ ಹಾಕ್ಕೊಂಡಾಗ ಅದು ಕಷ್ಟ ಆಗುತ್ತೆ, ವೆಯ್ಟ್ ಲಾಸ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ಎಲ್ರಿಗೂ ಹೇಗೆ ಅನ್ನಿಸ್ತು ಕಾಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಲೈಕ್ ಮಾಡೋದು, ಕಾಮೆಂಟ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.